ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಬಜ್ಜಿನ ಯಾವ ರೀತಿ ಮಾಡೋದಂತ ತೋರ್ಸಕತ್ತೀನಿ. ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣಂತ. ಮೊದಲೇದಾಗಿ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಕೆ ನಾನು 2 ಕಪ್ನಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ನಾನು ಹಿಂಗೆ ಸಾನಿಗೆ ಹಾಕ್ಕೊಂಡು ಇಟ್ಕೊಳ್ತೀನಿ ನೋಡಿರಿ. ಇದಕ್ಕೆ 1 ಚಮಚದಷ್ಟು ಅಜ್ವಾನ ತೊಗೊಂಡಿದ್ದೀನಿ. ಅಜ್ವಾನಾಗ ಹಿಂಗೆ ಕೈಯಿಂದ ಸ್ವಲ್ಪ ತಿಕ್ಕಿ ಅಜ್ವಾನ ಹಾಕ್ಕೊಳ್ಳೋಣ ಅಂತ. ಈ ಕಡಲೆ ಹಿಟ್ಟಿನಿಂದ ಏನಾದರೂ ನಾವು ಎಣ್ಣೆಯಲ್ಲಿ ಕರಿತೀವಿ ನೋಡಿರಿ, ಅದಕ್ಕೆ ಅಜ್ವಾನ ಹಾಕ್ಕೋಬೇಕಾಗತ್ತೆ. ಅಂದರೆ ಗ್ಯಾಸ್ಟ್ರಿಕ್ ಅದು ಏನು ಆಗಂಗಿಲ್ಲ. ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಸೋಡಾನ ಹಾಕ್ಕೊಳ್ಳಾಕತ್ತೀನಿ. ಅರ್ಧ ಚಮಚಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆನೇ ಇದೆ ಅದು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪದು ಹಾಕ್ಕೊಂಡು ಹಾಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನಾನು ನಿಧಾನಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಗಂಟು ಇಲ್ದಂಗೆ ನೀವು ಕಲಿಸ್ಕೊಳ್ರಿ. ಈ ಕಡಲೆ ಹಿಟ್ಟಿಗೆ ಅಕ್ಕಿ ಹಿಟ್ಟು ಸೇರಿಸಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಾಡಾಕತ್ತೀನಿ. ಈ ರೀತಿ ನೀವು ಗಟ್ಟಿಯಾಗಿ ಸ್ವಲ್ಪ ನೋಡಿದ್ರಲ್ಲ, ಈ ರೀತಿ ಹಿಂಗೆ ಸ್ಪೂನಿಂದ ಹಾಕಿದ್ರೆ ಇಷ್ಟು ಗಟ್ಟಿ ಇರಬೇಕು ನೋಡಿರಿ. ಈ ಹದಕ್ಕೆ ನಾನು ಮಿರ್ಚಿ ಹಿಟ್ಟನ್ನು ಕಲಿಸ್ಕೊಳತ್ತೀನಿ. ಜಾಸ್ತಿ ತಿಳುವಣ ಆದ್ರೆ ಮೆಣಸಿನ್ಕಾಯಿ ಒಳಗೆ ಹಿಟ್ಟು ಅದ್ದಿ ನಾವು ಬಿಡೋಕತ್ರ ಕರೆಕ್ಟಾಗಿ ಬರೋಂಗಿಲ್ಲ. ಸೊ ಹಾಗಾಗಿ ಇಷ್ಟು ಗಟ್ಟಿ ಅದಕ್ಕೆ ಇರಬೇಕು ನೋಡಿರಿ. ಇವಾಗ ಸ್ವಲ್ಪ ಉಪ್ಪು ನಿಮ್ಗೆ ಏನಾದರೂ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಏನಾದರೂ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಹಿಟ್ಟನ್ನು ಕಲಿಸಿ ನಾನು ಒಂದು 2 ರಿಂದ 3 ನಿಮಿಷ ನೆನೆಯಾಕ ಬಿಟ್ಬಿಡ್ತೀನಂತ. ಅಂದರೆ ತುಂಬ ಮಿರ್ಚಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡಿರಿ. ಈ ಕಡೆ ಮೆಣಸಿನ್ಕಾಯಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ರೀತಿ ನಾನು ಎಜ್ಜನ್ನು ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಳಗಡೆ ಸ್ಟಫಿಂಗ್ ಮಾಡೋಕೆ ನಾನು ಜೀರಿಗೆ ಪುಡಿನ ಮಾಡ್ಕೊಂಡಿದ್ದೀನಿ ರೀ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಹಿಂಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾನು ಮಧ್ಯೆ ಹಿಂಗೇನು ಕಟ್ ಮಾಡ್ಕೊಂಡಿದ್ದೆ ನೋಡಿರಿ ಮೆಣಸಿನ್ಕಾಯಿನ, ಅದ್ರ ಒಳಗೆ ನಾನು ಈ ಜೀರಿಗೆ ಪುಡಿನ ನಾನು ತುಂಬ್ತೀನಂತ. ಈ ರೀತಿ ಜೀರಿಗೆ ಪುಡಿ ತುಂಬೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಮಿರ್ಚಿ ನಮ್ಮ ಬಾಯಲ್ಲಿ ಕಡ್ದಾಗ ಅದು ಜೀರಿಗೆದ್ದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟು ಕೂಡ ಇನ್ನೂ ಜಾಸ್ತಿ ಅನಿಸುತ್ತೆ ನೋಡಿರಿ. ಸೊ ನೋಡ್ತಾ ಇದ್ದೀರಿಲ್ಲ, ನಾನು ಇದನ್ನಷ್ಟು ಪೂರ್ತಿ ಇದರೊಳಗೆ ನಾನು ತುಂಬಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಹಿಟ್ಟಲ್ಲಿ ಅದ್ದಿ ನಾನು ಎಣ್ಣೆಲೆ ಕರಿನಂತ. ಈ ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡ್ಬಿಡೋಣಂತ್ರಿ. ಈ ಕಡೆ ಎಣ್ಣೆ ಕಾದೈತಿ, ಮತ್ತೆ ತಡ ಮಾಡೋನು ಈ ಮಿರ್ಚಿನ ಬಿಡ್ತೀನಂತ ನೋಡಿರಿ. ಯಾವ ರೀತಿ ನಾನು ಮೆಣಸಿನ್ಕಾಯಿನಲ್ಲಿ ಹಿಟ್ಟು ಹೆಂಗೆ ಎದ್ದಿ ಬಿಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದು ಸ್ವಲ್ಪ ಅರ್ಧ ಮೆಣಸಿನ್ಕಾಯಿ ಕಾಣ್ತಿರ್ಬೇಕು ರೀ, ನೋಡಕತ್ತಿರಲ್ಲ ಹಿಂಗೆ ಮೇಲ್ಗಡೆದು ಸ್ವಲ್ಪ ಹಿಂಗೆ ಕಾಣ್ತಿರ್ಬೇಕು, ಅಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ನಿಧಾನವಾಗಿ ಹಿಂಗೆ ಎದ್ದಿ ಹಿಟ್ಟೊಳಗೆ ಹಿಂಗೆ ಅದ್ದಿ ಹಿಂಗೆ ತೊಗೋಬೇಕು. ಹಿಂಗೆ ತೊಗೊಂಡು ನಿಧಾನಕ್ಕೆ ಎಣ್ಣೆ ಒಳಗೆ ಬಿಡಬೇಕಾಗತ್ತೆ ನೋಡಿರಿ. ಪ್ರತಿ ಒಂದು ಮೆಣಸಿನ್ಕಾಯಿನೂ ಹಿಂಗೆ ಹಿಟ್ಟು ಒಳಗೆ ಎದ್ದಿಕೊಂಡು ನಾನು ತೋರ್ಸಾಕತ್ತಿಲ್ಲ. ಇದೇ ರೀತಿ ನೀವು ಹಿಂಗೆ ಹಿಟ್ಟನ್ನು ತೊಗೋಬೋದು. ತುಂಬ ಸಲೀಸಾಗಿ ಹಿಟ್ಟು ಅಂಟ್ಕೊಳ್ಳುತ್ತೆ ನೋಡಿರಿ. ಇಷ್ಟು ಅಂದರೆ ಹಿಟ್ಟನ್ನು ನಾವು ಕಲಿಸ್ಕೊಳ್ಳಾಗ ಇರುತ್ತೆ. ನಾವು ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ವಿ ಅಂತಂದ್ರೆ ತಿಳುವಾಯ್ತು ಅಂತಂದ್ರೆ ಹಾಕಬೇಕಾದಾಗ ಎಣ್ಣೆಲಿ ಹಾಕಬೇಕಾದಾಗ ಕರೆಕ್ಟಾಗಿ ಹಾಕೋಕ್ಕಾಗಂಗಿಲ್ಲ. ಹಾಗೆ ಎಣ್ಣೆನೂ ಕೈಗೆ ಸಿಡಿಯುವಂಥ ಚಾನ್ಸಸ್ ಭಾಳ ಇರುತ್ತೆ. ಸೊ ಹಾಗಾಗಿ ನೀವು ಎಣ್ಣೆನ ಚಂದಾಗ ಕಾಸಿಟ್ಕೊಳ್ರಿ. ಕರಿಯುವಾಗ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊರಿ. ಹಾಗೆ ಮತ್ತು ಅಗದಿ ಭಾಳ ಸಿಮ್ ಉರಿಯೊಳಗೆ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಮಿರ್ಚಿ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸೊ ಹಾಗಾಗಿ ನೀವೇನೋ ಎಣ್ಣೆಯಲ್ಲಿ ಕರಿತಾ ಇದ್ರಿ ಅಂದರೆ ಮುಂಚೆನೇ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರಬೇಕು. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ನೀವು ಈ ರೀತಿ ನಿಧಾನಕ್ಕೆ ಕರ್ಕೊಳ್ಬೇಕಾಗತ್ತೆ ನೋಡಿರಿ. ನಾನು ಈ ರೀತಿ ಹಿಂಗೆ 2 ಸೈಡಿಂದ ಚಂದಾಗ ಬೇಯಿಸ್ಕೊಂಡು ಹಿಂಗೆ ಎಣ್ಣೆ ಬಸದ ಇಟ್ಕೊಂಡು ಬಿಡ್ತೀನಿ ಅಂತ ಒಂದು ಪ್ಲೇಟಿಗೆ. ನೋಡಾಕತ್ತಲ್ಲಿ ಅಷ್ಟು ನಾನು ಮೆಣಸಿನ್ಕಾಯಿನ ಈ ರೀತಿ ಹಿಟ್ಟೊಳಗೆ ಅದ್ದಿ ನಾನು 2 ಸೈಡಿಂದ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತ. ಈ ಕಡಲೆ ಹಿಟ್ಟಿಂದ ಈ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ರಿ, ಇಲ್ಲ ಅಂತಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಾಗಾಗಿ ಚಂದಾಗ ಎಣ್ಣೆ ಬಸ್ಕೊಂಡು ತಗೊಂಡ್ಬಿಡೋಣ ಅಂತ. ನೋಡಾಕತ್ತಿರಲ್ಲ ಮಿರ್ಚಿ ಎಷ್ಟು ಮಸ್ತ್ ಆಗ್ಯಾವ ಅಂತಂದ್ರೆ ಬಾಯಾಗಿಟ್ರೆ ಕರಗ್ತಾವೆ ನೋಡಿರಿ. ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಾಗಿ ತುಂಬ ಚೆನ್ನಾಗದ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಮಿರ್ಚಿ ಬಜ್ಜಿ ಅಂತಂದ್ರೆ ಭಾರಿ ಫೇಮಸ್ ನೋಡಿರಿ. ನೋಡಿದ್ರಲ್ಲ, ಈ ರೀತಿ ಹಿಂಗೆ ಸೈಡ್ ಎಜ್ ಮೆಣಸಿನ್ಕಾಯಿ ಹಿಂಗೆ ಕಾಣ್ತಿರ್ಬೇಕು ನೋಡಿರಿ. ಅಂದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ, ನೋಡೋಕ್ಕೂ ತಿನ್ನೋಕ್ಕೂ ಭಾಳ ಚಂದ ಅನ್ಸುತ್ತೆ ನೋಡಿರಿ. ನೋಡಿದ್ರಲ್ಲ, ಈ ರೀತಿ ನಾನು ಮಿರ್ಚಿ ಬಜ್ಜಿನ ಹೆಂಗೆ ಮಾಡೋದಂತ ತೋರ್ಸೀನಿ. ಇದು ಭಾಳ ಅಗದಿ ಸಿಂಪಲ್ ರೆಸಿಪಿ ಇದೆ ನೋಡಿರಿ. ಇಂಥ ಜಾಸ್ತಿ ಏನೇ ಕೆಲಸ ಏನಿಲ್ಲ, ಹಾಗಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮೊದಲೇದಾಗಿ ಹಿಟ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೊಂಬಿಟ್ವಿ ಅಂತಂದ್ರೆ ಮೆಣಸಿನ್ಕಾಯಿ ಮಿರ್ಚಿ ಮಾಡೋದು ತುಂಬ ಸುಲಭ ಅನ್ಸತ್ತೆ ನೋಡಿದ್ರಲ್ಲ, ಈ ರೀತಿ ನಾನು ತುಂಬ ಚೆನ್ನಾಗಿರೋಂಥ ಮಿರ್ಚಿ ಬಜ್ಜಿನ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟೀನಿ. ಮತ್ತೆ ತಡ ಮಾಡ್ತೀರಿ, ನೀವು ಇದನ್ನು ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತಂತ ನಮಗೂ ಹೇಳ್ರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೆ ಹೋಗಬೇಡ್ರಿ. ನಾನು ಮತ್ತೆ ಮುಂದೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ನಮಸ್ಕಾರ ರೀ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿರಿ.